ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಆಯ್ತು, ಥ್ಯಾಂಕ್ ಯು. ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡಿದ್ದು ನಾವೇ, ಹಂಗಾಗಿ ಪಾರ್ಕ್ ಅಲ್ಲಿ 5% ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಳಿಕ್ ರೈಟ್ಸ್ ಇರೋದು ಕೂಡ ನಮ್ಗೆ ಅನ್ನೋಂಗಿತ್ತು. ಅದಲ್ವಾ ಅಂತ ಹೇಳಿ ನೀವು ಆಮೇಲೆ ಕ್ಲಾರಿಫೈ ಮಾಡಿ. ಬಟ್ ಹುವಾರ್ ಸರ್, ನಾನು ಹೋಮ್ವರ್ಕ್ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ ಸರ್. ಗ್ರೀನ್ ಕವರ್ ಅನ್ನೋದು ಬೆಂಗಳೂರಿನಲ್ಲಿ ಅಂದ್ರೆ ಹಸಿರು ಪದರ ಅನ್ನೋದು 68% ಇತ್ತು ಸರ್ ಒಂದು 50-60 ವರ್ಷದ ಹಿಂದೆ. ಈಗ 3% ಇಂದ 6% ಬಂದು ಉಳಿದಿದೆ. ಇಫ್ ಐ ಆಮ್ ಕರೆಕ್ಟ್, ಇಫ್ ಮೈ ಹೋಮ್ವರ್ಕ್ ಈಸ್ ಕರೆಕ್ಟ್ ಸರ್, ಒಬ್ಬ ಮನುಷ್ಯನಿಗೆ 7 ಮರಗಳಿದ್ರೆ ಅದೊಂದು ಹೆಲ್ದಿ ಎನ್ವಿರಾನ್ಮೆಂಟ್ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಈಗ 7 ವ್ಯಕ್ತಿಗಳಿಗೆ 1 ಮರ ಸಿಕ್ಕರೆ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿದೆ. ಬಟ್ ಸ್ಟಿಲ್ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ, ನಾವು ಪಾರ್ಕ್ ಗಳನ್ನ ಬೆಳೆಸ್ತಿದೀವಿ, ಮರಗಳನ್ನ ಬೆಳೆಸ್ತಾ ಇದೀವಿ, ಸಸಿಗಳನ್ನ ನಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಕಡೆಯಲ್ಲಿ ಪಾರ್ಕ್ ಅಲ್ಲಿರೋ 5% ಭೂಮಿಯನ್ನ ನಾವು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಜನಸಾಮಾನ್ಯರು ಹೂ ಆರ್ ವರಿಡ್ ಅಬೌಟ್ ದೇರ್ ಲೈಫ್ ಇನ್ ಅ ಸಿಟಿ ಲೈಕ್ ಬೆಂಗಳೂರು, ಅವ್ರು ಯಾವ ಲಾಜಿಕ್ ನ, ಯಾವ ಈ ಲೆಕ್ಕಾಚಾರವನ್ನ ನಂಬಬೇಕು, ಯಾವ ಭರವಸೆ ಮೇಲೆ ಬೆಂಗಳೂರಿನಲ್ಲಿ ಬದುಕಬೇಕು ಅಂತ? ಅಲ್ಲ, ನಾವು ಫಸ್ಟ್ ಹೇಳಬೇಕಂದ್ರೆ ಈ ಡಿಸಿಷನ್ ತಗೊಂಡಿರೋದು ಬ್ಲಾಂಕೆಟ್ ಡಿಸಿಷನ್ ತಗೊಂಡಿರೋದು 5% ನಾವು ಮಾಡ್ತೀವಿ ಅನ್ನೋದು ಬಹಳ ದೊಡ್ಡ ತಪ್ಪು. ಎಲ್ಲ ಒಂದ್ ಕಡೆ 2 ಕಡೆ ಅಂದ್ರೆ ಎಲ್ಲಾ ಕಡೆನೂ ಮಾಡಕ್ ಹೋಗೋದು ಬಹಳ ದೊಡ್ಡ ತಪ್ಪು. ಅದನ್ನ ನಾವು ಹೇಳಲೇಬೇಕು. ಈಗ ಅವ್ರು ಹೇಳಿದ್ರು ನಾವು ಬೇರೆ ಕಡೆ ಪಾರ್ಕ್ ಮಾಡಿದ್ದೀವಿ, ಸೊ ಇದನ್ನ ಮಾಡ್ತೀವಿ ಅಂದ್ಬಿಟ್ಟು. ಪಾರ್ಕ್ ಎಷ್ಟು ಮಾಡ್ತೀರೋ, ಎಷ್ಟು ಮರ ಬೆಳೆಸ್ತೀರೋ ನಮಗ್ ಒಳ್ಳೇದು. ಇರೋದನ್ನ ಹಾಳು ಮಾಡೋದು ಯಾರು ಬಿಡಬಾರ್ದು. ಇದನ್ನ ಜ್ಞಾಪಕ ಇಟ್ಕೋಬೇಕು. ನಟರಾಜ್ ಗೌಡ್ರಿಗೆ ನಾ ಹೇಳ್ಬೇಕಾರದೆ, ಪರಿಸರ ಅಂದ್ರೆ ಇಸ್ ಲೈಫ್. ನೀವು ಡೆವಲಪ್ಮೆಂಟ್ ಬೇರೆ ಬಿಲ್ಡಿಂಗು ಮತ್ತೆ ಇದನ್ನ ತೋರಿಸ್ಕೊಂಡ್ರೆ ಅದು ಇಟ್ ಇಸ್ ನಾಟ್ ಲೈಫ್, ಅದು ಜಸ್ಟ್ ಎಕನಾಮಿಕ್ ಇದು ಅಷ್ಟೇ. ಈಗ ಒಂದು ಜ್ಞಾಪಕ ಇಟ್ಕೋಬೇಕು ಲೈಫ್ ಒಳಗೆ, ಒಂದು ಎಕಲಾಜಿಕಲ್ GDP ಇದೆ, ಒಂದು ಎಕನಾಮಿಕ್ GDP ಇದೆ. ಎರಡು ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ನೀವು ಎಕಲಾಜಿಕಲ್ GDP ನ ಹಾಳು ಮಾಡ್ಬಿಟ್ಟು ನೀವು ಎಕನಾಮಿಕ್ GDP ಹೋದ್ರೆ ಅದು ಝೀರೋ. ನೀವು ಎಷ್ಟೇ ದುಡ್ಡು ಮಾಡಿದ್ರು ಅದು ಅಲ್ಲಿಗೆ ವಾಪಸ್ ಹೋಗುತ್ತೆ. ಬಿಕಾಸ್ ಎಕಲಾಜಿಕಲಿ ವಿ ಆರ್ ಡೆವಾಸ್ಟೇಟೆಡ್. ಇವತ್ತು ಬೆಂಗಳೂರು ನಾವು ಆಲ್ಮೋಸ್ಟ್ 93% ಟ್ರೀ ಕವರ್ ಹಾಳು ಹೋಗ್ಬಿಟ್ಟಿದೆ, ಡಿಸ್ಟ್ರಾಯ್ಡ್. ಲೆಟ್ಸ್ ಬಿ ಕ್ಲಿಯರ್ ಆನ್ ದಟ್. 60% ಕಿನ ಮೇಲೆ ನಮ್ಮ ಲೇಕ್ಗಳು ಹೋಗಿದೆ, ಒತ್ತುವರಿ ಆಗಿದೆ. ಲೇಕ್ನ ಈಗಲೂ ಮುಚ್ಕೊಂಡ್ ಬರ್ತಾವ್ರೆ. ಅದು ಎಷ್ಟು ಫೂಲಿಶ್ನೆಸ್ ಅಂದ್ರೆ, ಈ ಸ್ಥಿತಿಯೊಳಗೆ ಕ್ಲೈಮೇಟ್ ಎಮರ್ಜೆನ್ಸಿ ಇದೆ, ಆದ್ರೂ ಹಾಳು ಮಾಡ್ಕೊಂಡ್ ಬರ್ತಿದ್ದಾರೆ. ಇನ್ನೊಂದ್ ಕಡೆ ನೀವು ನೋಡಿದ್ರೆ ನಮ್ಮ ಪೊಲ್ಯೂಷನ್ ಲೆವೆಲ್ಸ್, PPM ಲೆವೆಲ್ಸ್ ಆರ್ ಇನ್ಕ್ರೀಸಿಂಗ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇನ್ಕ್ರೀಸ್ ಆಗ್ತಾನೆ, ಜನ ಸಾಯ್ತಿದ್ದಾರೆ. ಇಂಥ ಟೈಮ್ ಒಳಗೆ ನಾವು ಎಷ್ಟು ಉಳಿಸ್ಕೋತೀವೋ ಅಷ್ಟು ಒಳ್ಳೇದು. ಆಯ್ತು, ಈಗ ಜನ ನಾನು ಬರೋದು ನೇರವಾಗಿ ಬರ್ತೀನಿ. ಈಗ ಟನಲ್ ರೋಡ್ಗೆ ಇದು ಲಾಲ್ಬಾಗ್ ಬೇಕಂತಿದ್ದಾರೆ. ಟನಲ್ ರೋಡ್ ಮಾಡ್ಲಿ. ಈಗ ಜನದು ತಪ್ಪಿದೆ, ನಾವು ತಪ್ಪು ಮಾಡಿದ್ದೀವಿ. ನಾವ್ ಯಾಕಂದ್ರೆ ಟ್ರಾಫಿಕ್ ಓಡಿಸ್ಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಡಿಸಿಪ್ಲಿನ್ ಇಲ್ಲ. ನೀವ್ ಎಷ್ಟೇ ಅಗಲ ಮಾಡಿ ರೋಡ್ 50 ಅಡಿ ಇರ್ಲಿ, 100 ಅಡಿ ಇರ್ಲಿ, 150 ಅಡಿ ಇದೆ, ಅಷ್ಟೇ ಗಾಡಿಗಳಿದೆ, ಅದೇ ಡಿಸಿಪ್ಲಿನ್ ಬರ್ತಿದೆ. ಎಲ್ಲೋ ಒಂದ್ ಸರ್ಕಾರ ಒಂದ್ ಟನಲ್ ಮಾಡಿ ನಾವು ಇದಕ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಏನೋ ಪ್ರಯತ್ನ ಮಾಡಿದಾಗ ನಾವು ಹೇಳ್ತೀವಿ, ಹೌದು ಮಾಡಿದ್ರೆ ಎಷ್ಟು ಕಡಿಮೆ ಡ್ಯಾಮೇಜ್ ಆಗತ್ತೆ, ನಮ್ಮ ಎಕಲಾಜಿಕಲ್ ಡ್ಯಾಮೇಜ್ ಆಗುತ್ತೆ, ಅದು ಸರ್ಕಾರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಆನ್ಸರ್ ಮಾಡಬೇಕು. ಏನೇ ಮಾಡಕ್ ಮುಂಚೆ ಪ್ರತಿನಿಧಿಗಳಿಗೆ ಹೇಳ್ಬೇಕು ಈ ತರ ಇದೆ ಅಂದ್ಬಿಟ್ಟು. ಸೊ ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಆಮೇಲೆ ಏನೇ ಕಾರಣಕ್ಕೂ ಇದನ್ನು ನಾವು ಹಾಳು ಮಾಡಬಾರ್ದು. ನಮ್ಗೆ ಇನ್ನೇ ಎಷ್ಟು ಹೆಚ್ಚಿಗೆ ಪಾರ್ಕ್ ಮಾಡ್ತೀರೋ, 150 ಎಕರೆ 65 ಎಕರೆ ಅಂದ್ರಿ, ನೀವು 10,000 ಎಕರೆ ನೀವು ಪಾರ್ಕ್ ಮಾಡಿದ್ರೆ ಜನ ಕಂಡ್ಕೊಳ್ಳ. ಯಾಕಂದ್ರೆ ಲೈಫ್ ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ನಾಟ್ ಅಬೌಟ್ ರಿಯಲ್ ಎಸ್ಟೇಟ್, ಇಟ್ಸ್ ನಾಟ್ ಅಬೌಟ್ ಟನಲ್. ಸೊ ನಾವು ಅರ್ಥ ಮಾಡ್ಕೋಬೇಕು, ಈಗ ಕ್ಲೈಮೇಟ್ ಎಮರ್ಜೆನ್ಸಿ ಒಳಗಿದ್ದೀವಿ, ವಿ ಕೆನಾಟ್ ಕಾಂಪ್ರಮೈಸ್. ಎಸ್, ಟನಲ್ ರೋಡ್ ಆಗತ್ತಾ, ಓಕೆ, ದರ್ ಇಸ್ ಟು ಸಮ್ ಎಕ್ಸ್ಟೆಂಟ್ ಬಗೆಹರಿಸಿ ಎಷ್ಟು ಲಿಮಿಟೆಡ್ ಡ್ಯಾಮೇಜ್ ಆಗತ್ತೋ ಮಾಡ್ಕೋ. ಬಟ್ ಎಲ್ಲಾ ಕಡೆನೂ 5% ಜಸ್ಟ್ ಫಾರ್ ಪಬ್ಲಿಕ್ ಅಮ್ಯುನಿಟೀಸ್ ಅಂದ್ರೆ, ಪಬ್ಲಿಕ್ ಲೈಫೇ ಇಲ್ಲ ಅಂದ್ರೆ ವಾಟ್ ಇಸ್ ಅಮ್ಯುನಿಟಿ? ಝೀರೋ ವ್ಯಾಲ್ಯೂಸ್. ಸೊ ನಾವು ಅರ್ಥ ಮಾಡ್ಕೋಬೇಕು. ಐ ಅಪೀಲ್ ಟು ಆಲ್ ದ ಲೀಡರ್ಸ್ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕ್ಲೈಮೇಟ್ ಎಮರ್ಜೆನ್ಸಿ ಒಳಗಿದ್ದೀವಿ. ಒಂದ್ ಕಡೆ ಬರ ಬಂದ್ರೆ ಬೆಳ್ಸಕ್ಕಾಗಲ್ಲ ಏನು, ಇನ್ನೊಂದ್ ಕಡೆ ಮಳೆ ಬಂದ್ರೆ ಕೊಚ್ಕೊಂಡು ಹೋಗ್ತಿದೆ, ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದೆ, ಎಲ್ಲ ತರ ಆಗ್ತಾ ಇದೆ. ಈಗ ನಾವು ಸೂಪರ್ ಎಲ್ನಿನೋಗ್ ಬರ್ತಾ ಇದೀವಿ. ಅದ್ ಇಂಪ್ಯಾಕ್ಟ್ ನಿಮಗೆಲ್ಲ ಅರ್ಥ ಆಗತ್ತೆ ನೆಕ್ಸ್ಟ್ ಇಯರ್. ಸೊ ಈಗಲಾದ್ರೂ ಎಚ್ಚರಿಸಿ, ಎಲ್ಲರೂ ಸೇರ್ಬಿಟ್ಟು ಎಲ್ಲಾ ಪೊಲಿಟಿಕಲ್ ಲೀಡರ್ಸ್ ಸೇರಿ ನಾವು ಪರಿಸರನ ಎವ್ರಿ ಇಂಚ್ ಉಳಿಸ್ಕೋಬೇಕಂತ ಬನ್ನಿ. ಸೊ ಅದು ನಮ್ಮ ಬೇಡಿಕೆ ನಿಮ್ಮ ಹತ್ರ. ಯಾಕಂದ್ರೆ ಆಟ ಆಡ್ಬಿಟ್ಟಿದ್ದೀರಾ, ಹಾಳು ಮಾಡ್ಬಿಟ್ಟಿದ್ದೀರಾ. ನಾವೆಲ್ಲ ಮೂರ್ಖರು ಬಿಟ್ಟಿದ್ವಿ ಇಷ್ಟ ತನಕ. ಈಗ ನಾವೆಲ್ಲ ಮಾತಾಡ್ತಿದೀವಿ. ಏನಕ್ಕೆ ಮಾತಾಡ್ತಿದೀವಿ? ಯಾವ ಪೊಲಿಟಿಕಲ್ ಪಾರ್ಟಿಗೆ ಅಗೇನ್ಸ್ಟ್ ಅಲ್ಲ, ಯಾರೋ ಗವರ್ಮೆಂಟ್ಗೆ ಅಗೇನ್ಸ್ಟ್ ಅಲ್ಲ.
ನಾವು ಮುಂದಿನ ಪೀಳಿಗೆಗೆ ಏನ್ ಬಿಡ್ತೀವಿ, ನಮಗೆ ಈಗೇನು ಅನುಕೂಲ ಬೇಕು ಅದನ್ನ ನಾವು ನೋಡ್ಕೋಬೇಕಾಗಿದೆ. ಸರಿ, ನಿಮ್ಮ ಎಕನಾಮಿಕ್ GDP ನ ಬಿಟ್ಟಾಕಿ, ನಮಗೆ ಎಕಲಾಜಿಕಲ್ ವೆಲ್ಬೀಯಿಂಗ್ ಬೇಕು. ಎಕಲಾಜಿಕಲ್ ವೆಲ್ಬೀಯಿಂಗ್ ಇದ್ರೆ